ಯಾವ ಪಾಪ ಮಾಡಿದರೆ ಯಾವ ಜನ್ಮ ಬರುತ್ತದೆ ಎಂದು ತಿಳಿಯಿರಿ. ನಾವು ಹಿಂದಿನ ಜನ್ಮದಲ್ಲಿ ಮಾಡಿರುವ ಕರ್ಮಗಳು ಈ ಜನ್ಮದಲ್ಲಿ ಅನುಭವಿಸುತ್ತಿರುತ್ತೇವೆ. ಏಕೆಂದರೆ ಪ್ರತಿಯೊಂದು ಜೀವಿಯು ಹುಟ್ಟುವ ಮೊದಲು ಅದರ ಪಾಪ ಕರ್ಮಕ್ಕೆ ಅನುಸಾರವಾಗಿ ಅದರ ಜನ್ಮವನ್ನು ತಾಳುತ್ತದೆ. ನಮ್ಮ ವಿಡಿಯೋದಲ್ಲಿ ಏನು ಮಾಡಿದರೆ ಏನಾಗುತ್ತದೆ ಎಂದು ತಿಳಿಯೋಣ. 1. ಬಟ್ಟೆಗಳನ್ನು ಕಳ್ಳತನ ಮಾಡುವ ವ್ಯಕ್ತಿಯು ಮೊಲವಾಗಿ ಜನ್ಮವನ್ನು ತಾಳುತ್ತಾರೆ. 7. ಸುಗಂಧ ದ್ರವ್ಯಗಳನ್ನು ಕಳ್ಳತನ ಮಾಡುವವರು ಹಾಳಿಲಾಗಿ ಜನ್ಮವನ್ನು ತಾಳುತ್ತಾರೆ. 3. ಅಣ್ಣ ತಮ್ಮಂದಿರು ಕಾರಣವಿಲ್ಲದೇನೆ ನಿಂದಿಸುತ್ತಿದ್ದರೆ ಕೊಕ್ಕರೆಯಾಗಿ ಜನ್ಮವನ್ನು ತಾಳುತ್ತಾರೆ. 4. ಅಕ್ಕ ತಂಗಿಯರು ಬೇಕು ಅಂತ ತಪ್ಪು ಹಿಡಿಯುವವರು ಕಳ್ಳರಾಗಿ ಜನ್ಮವನ್ನು ತಾಳುತ್ತಾರೆ. 5. ಪರ ಸ್ತ್ರೀಯರನ್ನು ಆಶಿಸುವುದರಿಂದ ಹದ್ದು, ನರಿ, ರಣಹದ್ದಾಗಿ ಜನ್ಮವನ್ನು ತಾಳುತ್ತಾರೆ. 6. ತಮ್ಮ ಗುರುಗಳೊಂದಿಗೆ ತಪ್ಪುಗಳನ್ನು ಮಾಡುವುದರಿಂದ ಸುಖ ಮತ್ತು ದುಃಖಗಳು ಲಭಿಸುತ್ತದೆ. 7. ತಮ್ಮ ತಂದೆ ತಾಯಿಗಳೊಂದಿಗೆ ತಪ್ಪುಗಳನ್ನು ಮಾಡುವುದರಿಂದ ಸುಖ ಮತ್ತು ದುಃಖಗಳು ಲಭಿಸುತ್ತದೆ. 8. ಧಾನ್ಯಗಳನ್ನು ಕಳ್ಳತನ ಮಾಡುವವರು ಇಲಿ ಅಥವಾ ಹೆಗ್ಗಣವಾಗಿ ಜನ್ಮವನ್ನು ತಾಳುತ್ತಾರೆ. 9. ಇತರ ಹಣವನ್ನು ತನ್ನದು ಎಂದು ನಂಬಿಕೆ ಮೋಸ ಮಾಡುವವರು ಮೀನಾಗಿ ಜನ್ಮವನ್ನು ತಾಳುತ್ತಾರೆ. 10. ತುಪ್ಪ, ಹಾಲು, ಮೊಸರು, ಅನ್ನವನ್ನು ಕಳ್ಳತನ ಮಾಡುವವರು ನೊಣಗಳು, ಕ್ರಿಮಿಗಳಾಗಿ ಜನ್ಮವನ್ನು ತಾಳುತ್ತಾರೆ. 11. ಬೆಳ್ಳಿ, ಬಂಗಾರ, ಕಬ್ಬಿಣ, ಹಣ್ಣು ಇವುಗಳನ್ನು ಕಳ್ಳತನ ಮಾಡಿದರೆ ಹಕ್ಕಿ, ಕಾಗೆ, ಕೋತಿ, ಕ್ರಿಮಿಗಳಾಗಿ ಜನ್ಮವನ್ನು ತಾಳುತ್ತಾರೆ. ಇಂತಹ ಪಾಪಗಳಿಂದ ತಪ್ಪಿಸಿಕೊಳ್ಳಲು ದಾನ ಮಾಡಬೇಕು. ದಾನಗಳಲ್ಲಿ ಶ್ರೇಷ್ಠವಾದ ದಾನವೆಂದರೆ ಅನ್ನದಾನ. ಅನ್ನದಾನ ಮಾಡುವುದರಿಂದ ನಾವು ಮಾಡಿರುವ ಪಾಪಗಳಲ್ಲಿ ಸ್ವಲ್ಪವಾದರೂ ಕಡಿಮೆ ಮಾಡಿಕೊಳ್ಳಲು ದಾನ ಮಾಡಬೇಕು. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.